MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸೊ ಕಿರಣ್ ಅನ್ನೋನ ಹೇಳಿಕೆಯನ್ನ 7 ದಿನಗಳಲ್ಲಿ ದಾಖಲಿಸ್ತೀವಿ. ಪುನೀತ್ ಹೇಳಿಕೆಯನ್ನ 12 ದಿನ ಆಗಿದೆ ದಾಖಲು ಮಾಡೋದಕ್ಕೆ. 12 ದಿನ ಆದ್ಮೇಲೆ ಮಾಡಿದ್ದಾರೆ. ಅವ್ರ ಹೇಳಿಕೆ ಏನು ಅನ್ನೋದನ್ನ ಸರ್ಕಾರದ ಪರ ಹಿರಿಯ ವಕೀಲರು ಹೇಳ್ತಾ ಇದ್ದಾರೆ. ಈಗ ಏನ್ ಹೇಳ್ತಾರೆ ಅವರು ಸಾಕ್ಷಿಯಲ್ಲಿ? ಆ ಟೈಮಲ್ಲಿ ಆ ಶೆಡ್ಡಲ್ಲಿ ಇದ್ದಿದ್ದು, ಆ ಶೆಡ್ಡಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅನ್ನುವಂಥ ಒಂದು ವಿಚಾರ. ಹಲವಾರು ಬಾರಿ ಈ ಆರೋಪಿಗಳು ಅಂತ ಏನಿದ್ದಾರೆ ಇವರೆಲ್ಲರೂ ಕೂಡ ಆ ಶೆಡ್ಡಿಗೆ ಬರ್ತಾ ಇದ್ದಿದ್ದು, ಹೋಗ್ತಾ ಇದ್ದಿದ್ದು. ಇನ್ನು ಆವತ್ತಿನ ದಿನ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಒಬ್ಬ ಕ್ಯಾಬ್ ಡ್ರೈವರ್ ಹೊರಗಡೆ ಬಿಡ್ತಾನೆ, ಹೊರಗಡೆ ಬಿಟ್ಟು ಅವನು ಹೋಗ್ತಾನೆ. ಆ ಕ್ಯಾಬ್ ಡ್ರೈವರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆತ ಯಾರು ಇಲ್ಲಿಂದ ಬೆಂಗಳೂರಿಂದ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಾನೆ ಅವನನ್ನು. ಸೊ ಅದಾದ ಮೇಲೆ ಅವನನ್ನು ಒಳಗೆ ಕರ್ಕೊಂಡು ಬಂದು ಕೂಡು ಹಾಕಿ ಅವನಿಗೆ ಚಿತ್ರಹಿಂಸೆ ಕೊಟ್ಟರು, ವಿವಸ್ತ್ರಗೊಳಿಸಿದ್ರು, ಹೊಡೆದ್ರು ಅವನ ಮೇಲೆ. ಅಲ್ಲಿ ಕೆಲವೊಂದಷ್ಟು ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದರು. ಸೊ ಇದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಎಸ್, ಸುಪ್ರೀಂ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದ ದರ್ಶನ್ ಫೇಮಸ್ಸೋ ಅಲ್ವೋ ಅನ್ನೋದು ಬೇಡ, ಈ 7 ಜನರನ್ನ ಅವನು ಗುರುತಿಸಿದ್ದಾನ ಅಂತ ಜಡ್ಜ್ ಕೇಳ್ತಾರೆ. ಅಂದ್ರೆ ಈ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಘಟನೆ ನಡೀತಲ್ಲ, ಆ ಘಟನೆಯ ಸಂದರ್ಭದಲ್ಲಿ ಅಲ್ಲಿದ್ದಂಥವರನ್ನ ಗುರುತಿಸಲಾಗಿದೆಯಾ ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವರು ಫೇಮಸ್ ಹೌದೋ ಅಲ್ವೋ ಅನ್ನೋದು ಅಲ್ಲಿ ಸಂಬಂಧ ಬರಲ್ಲ ಅನ್ನುವಂಥ ವಿಚಾರವನ್ನ ಜಡ್ಜ್ ತಿಳಿಸ್ತಾ ಇದ್ದಾರೆ. ಸಿದ್ಧಾರ್ಥ್ ಲೂಥ್ರಾ ಸರ್ಕಾರದ ಪರ ವಕೀಲರು ಸಮರ್ಪಕವಾಗಿ ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಹಿನ್ನೆಲೆ, ಆತನ ಪಾತ್ರ, ಅದೆಲ್ಲದನ್ನ ಕೂಡ ಅಲ್ಲಿ ವಿವರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಆ 7 ಜನ ಏನಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ, ಅಂದ್ರೆ ಅವ್ರು ಅಲ್ಲಿದ್ರು ಅನ್ನೋದನ್ನ ನಂತರ ಗುರುತಿಸಲಾಗಿದೆಯಾ? ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪಾತ್ರ ಏನು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗ್ತಾ ಇದ್ದು, ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಹೌದು ಪ್ರತ್ಯಕ್ಷದರ್ಶಿ ಗುರುತಿಸಿದ್ದಾರೆ, ಘಟನೆಯ ಸಂಪೂರ್ಣ ವಿವರವನ್ನು ಪುನೀತ್ ಹೇಳಿದ್ದಾನೆ, ಪ್ರತ್ಯಕ್ಷದರ್ಶಿ ಅಲ್ಲಿದ್ದಂತಹ ಈಗ ಆರೋಪಿಗಳು ಅಂತ ಯಾರು ಕರೆಸ್ಕೊಳ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ಗುರುತಿಸಿದಾನೆ ಅನ್ನುವಂತಹ ಮಾತನ್ನ ಲೂಥ್ರಾ ಅವರು ತಿಳಿಸ್ತಾ ಇದ್ದಾರೆ. ಜಡ್ಜ್ ಪ್ರಶ್ನೆಗೆ ಸಿದ್ಧಾರ್ಥ್ ಲೂಥ್ರಾ ಅವರ ಉತ್ತರ ಇದೆ. ಜಡ್ಜ್ ಪ್ರತಿಯೊಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇವರಿಗೆ ಆದಂತಹ ಘಟನಾವಳಿಗಳಲ್ಲಿ ಏನೇನನ್ನೆಲ್ಲ ಸಾಕ್ಷ್ಯಗಳನ್ನಾಗಿ ಕಲೆ ಹಾಕಿದ್ದಾರೋ ಪೊಲೀಸರು, ಜೊತೆಗೆ ಆರೋಪಿಗಳಿಂದ ಏನು ಮಾಹಿತಿಗಳನ್ನ ಪಡ್ಕೊಳ್ಳಲಾಗಿದೆಯೋ, ಪ್ರತ್ಯಕ್ಷದರ್ಶಿಗಳಿಂದ ಏನೇನು ಮಾಹಿತಿಗಳನ್ನ ಪಡ್ಕೊಳ್ಳಲಾಗಿದೆಯೋ ಅದೆಲ್ಲವನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ ಎದುರುಗಡೆ ಇರಿಸಲಾಗ್ತಾ ಇದೆ. ದರ್ಶನ್ ಪವಿತ್ರ ಪಾತ್ರ ಇದರಲ್ಲಿ ಎಲ್ಲಿ ಬರುತ್ತೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ A1 A2 ಪಾತ್ರ ಏನು ಅನ್ನೋದನ್ನ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಪಾತ್ರ ಎಲ್ಲಿ ಬರುತ್ತೆ? ಯಾಕಂದ್ರೆ ಪ್ರತ್ಯಕ್ಷದರ್ಶಿ ಯಾರ್ಯಾರನ್ನೆಲ್ಲ ಗುರುತಿಸಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಜಡ್ಜ್. ಹಾಗೆ 7 ಜನರನ್ನ ಹೌದು ಗುರುತಿಸಿದ್ದಾರೆ ಪ್ರತ್ಯಕ್ಷದರ್ಶಿ ಅಂತಾರೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ, ಈ ಪ್ರಕರಣದ A1 A2 ಆರೋಪಿಗಳ ಪಾತ್ರ ಏನು, ಎಲ್ಲಿ ಬರುತ್ತೆ, ಅವ್ರು ಯಾವಾಗ ಬಂದ್ರು, ಆ ಶೆಡ್ಗೆ ಬಂದ್ರ, ಯಾರವರನ್ನು ನೋಡಿದ್ದಾರೆ, CCTV ದೃಶ್ಯಾವಳಿಗಳೇನಾದ್ರೂ ಅದು ಸಿಕ್ಕಿದ್ಯಾ, ಹೀಗೆ ಇದೆಲ್ಲಕ್ಕೂ ಸಂಬಂಧಪಟ್ಟಂತೆ ಈ A1 A2 ಪಾತ್ರ ಏನು ಅನ್ನೋದ್ರ ಬಗ್ಗೆ ಜಡ್ಜ್ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈಗ ಉತ್ತರಿಸ್ತಾರೆ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ್ ಲೂಥ್ರಾ. ಇಲ್ಲಿ ಇರುವಂತಹ ಪ್ರಮುಖ ಅಂಶನೇ ಅದು, ಸಾಕ್ಷಿಗಳು ಏನನ್ನು ಹೇಳಿದ್ರು, ಯಾವ ರೀತಿಯಲ್ಲಿ ಇಲ್ಲಿ ಪ್ರತಿಪಾದಿಸಲಾಗಿದೆ, ಪ್ರತ್ಯಕ್ಷದರ್ಶಿಗಳು ಏನು ಕಂಡಿದ್ದಾರೆ, ಜೊತೆಗೆ ಈ ಪ್ರಕರಣದ ಪ್ರಮುಖ A1 A2 ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ ಮತ್ತು ದರ್ಶನ್ ಇವರ ಪಾತ್ರ ಏನು, ಅದನ್ನ ಈಗ ಕೇಳಲಾಗ್ತದೆ. ಎಸ್, ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಪಾತ್ರ ಏನು ಅನ್ನುವಂಥ ಒಂದು ಪ್ರಶ್ನೆ ಜಡ್ಜ್ ಕೇಳಿರೋದು. ರೇಣುಕಾಸ್ವಾಮಿಗೆ ಹೊಡೆದು ಫೋಟೋ ವಿಡಿಯೋವನ್ನ ಕಳಿಸಿದ್ರು, ಆ ವಿಡಿಯೋ ಈಗ ಡಿಲೀಟ್ ಆಗಿದೆ ಅಂತ ಸಿದ್ಧಾರ್ಥ್ ಲೂಥ್ರಾ ಅವರು ಹೇಳ್ತಾರೆ. ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಬಂದಿದ್ರು ಈ ಶೆಡ್ಗೆ. ಬಂದ ನಂತರ ದರ್ಶನ್ ಹಲ್ಲೆ ಮಾಡ್ತಾರೆ. ಸೊ ಆ ಹೇಳಿಕೆಯನ್ನ ಲೂಥ್ರಾ ಓದ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಮತ್ತು ಪವಿತ್ರ ಪಾತ್ರ ಏನು ಅಂತ ಕೇಳಿದ್ರಲ್ಲ, ಆ ಒಂದು ಪ್ರಶ್ನೆಗೆ ಈಗ ಸಿದ್ಧಾರ್ಥ್ ಲೂಥ್ರಾ ಅವರು ಹೇಳ್ತಾ ಇರೋದು. ನೋಡಿ, ಆ ಟೈಮ್ನಲ್ಲಿ ರೇಣುಕಾಸ್ವಾಮಿ ಶೆಡ್ಡಿಗೆ ಹಾಕಿದ್ರು ರೇಣುಕಾಸ್ವಾಮಿಯನ್ನ, ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದಾದ ಮೇಲೆ ದರ್ಶನಿಗೆ ವಿಚಾರ ಹೋಗುತ್ತೆ, ಹಿಂಗೆ ಅವನನ್ನು ಕರ್ಕೊಂಡು ಬಂದಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಆಗ ದರ್ಶನ್ ಪವಿತ್ರ ಗೌಡಳನ್ನು ಕರ್ಕೊಂಡು ಶೆಡ್ಡಿಗೆ ಬರ್ತಾರೆ ಅನ್ನುವಂಥದ್ದು ಈಗ ತನಿಖೆ ಸಂದರ್ಭದಲ್ಲಿ ಈ ಚಾರ್ಜ್ ಶೀಟ್ನಲ್ಲೂ ಕೂಡ ಹೇಳಿರೋದು. ಈಗ ಪೊಲೀಸರು ಹೇಳಿರುವಂಥ ವಿಚಾರ, ಬ್ಲ್ಯಾಕ್ ಸ್ಕಾರ್ಪಿಯೋನಲ್ಲಿ ಪವಿತ್ರರನ್ನು ಕರ್ಕೊಂಡು ದರ್ಶನ್ ಶೆಡ್ಡಿಗೆ ಬರ್ತಾರೆ.
ಅದನ್ನು ನೋಡಿರೋರು ಕೂಡ ಇದ್ದಾರೆ. ಹಾಗೆ ಆ ಸಾಕ್ಷಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನಲ್ಲ, ಆ ಹೇಳಿಕೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಅವರು ಈಗ ಓದಿ ಹೇಳ್ತಾ ಇದ್ದಾರೆ ಜಡ್ಜ್ ಮುಂದೆ. ಇನ್ಫ್ಯಾಕ್ಟ್ ಆ ವಿಡಿಯೋ ಇತ್ತು, ಆ ವಿಡಿಯೋ ಈಗ ಡಿಲೀಟ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.